ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ಲಕ್ಷ ಲಕ್ಷ ಡೊನೇಷನ್ ಕೊಡೋರ ಮಕ್ಕಳಿಂದ ಸ್ಕೂಲ್ ಬಿಲ್ಡಿಂಗ್ ಡೆವಲಪ್ ಆಗುತ್ತೆ. ಮೆರಿಟ್ ತಗೊಂಡು ಪಾಸ್ ಆಗೋ ಬಡವರ ಮಕ್ಕಳಿಂದ ಸ್ಕೂಲ್ ನೇಮ್ ಡೆವಲಪ್ ಆಗುತ್ತೆ. ಈ ರೀತಿಯ ಸೂಕ್ಷ್ಮ ವಿಚಾರಗಳನ್ನ ಇಟ್ಕೊಂಡು ತೆರೆ ಮೇಲೆ ಬಂದಿರೋ ಯೂತ್ಫುಲ್ ಸಿನಿಮಾ ವಿದ್ಯಾರ್ಥಿನಿಯರೇ. ಪ್ರೀಮಿಯರ್ ಶೋ ನೋಡ್ಕೊಂಡ್ ಬಂದೆ. ಸಿನಿಮಾ ಹೇಗಿದೆ, ನನ್ಗೆ ಏನ್ ಅನಿಸ್ತು, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು, ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಮೊದಲಿಗೆ ಸಿನಿಮಾದ ಒನ್ ಲೈನ್ ಏನು ಅಂತ ನೋಡೋದಾದ್ರೆ, ಒಂದು ಶಾಲೆ. ಆ ಶಾಲೆಯಲ್ಲಿ ಓದ್ತಾ ಇರೋ ಶ್ರೀಮಂತ ಮನೆತನದ 4 ಜನ ಸ್ಟೂಡೆಂಟ್ಸ್ ಗ್ಯಾಂಗ್. ಆ ಗ್ಯಾಂಗ್ ಮಾಡೋ ತರಲೆ ಕೆಲಸಗಳು, ಬೇರೆಯವರಿಗೆ ಮಾಡೋ ರ್ಯಾಗಿಂಗು, ಹುಡುಗಾಟಿಕೆ, ಯಾರಿಗೂ ಭಯ ಪಡಲ್ಲ, ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವರ ಕೃತ್ಯಗಳು ಮಿತಿ ಮೀರಿದಾಗ ನಡೆಯೋ ಒಂದೇ ಒಂದು ಇನ್ಸಿಡೆಂಟ್. ಆ ಒಂದು ಇನ್ಸಿಡೆಂಟ್ ಇವರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಇವತ್ತಿನ ದಿನಗಳಲ್ಲಿ ಪ್ರತಿ ಮಕ್ಕಳ ತಂದೆ ತಾಯಿಯರು, ಅದರಲ್ಲೂ ಶ್ರೀಮಂತ ಕುಟುಂಬದ ಕೆಲವರಂತೂ ತಮ್ಮ ಮಕ್ಕಳ ಬಗ್ಗೆ ಕಾಳಜಿನೇ ಮಾಡೋದಿಲ್ಲ, ಮಕ್ಕಳನ್ನ ಕೇರ್ ಮಾಡಲ್ಲ. ತುಂಬಾ ಫ್ರೀ ಆಗಿ ಬಿಟ್ಟು ಅವರ ಆ ಮಕ್ಕಳನ್ನ ಇಷ್ಟ ಬಂದಂಗೆ ಬೆಳೆಯೋ ತರ ಮಾಡಿಬಿಡ್ತಾರೆ. ಮುಂದೆ ಆ ತಂದೆ ತಾಯಿಗಳ ಆ ಒಂದು ತಪ್ಪು ಕೂಡ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಆ ಒಂದು ಪರಿಣಾಮದಿಂದ ಏನೆಲ್ಲ ಕಷ್ಟ ಬರುತ್ತೆ, ಸಂಸಾರದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋ ತುಂಬಾ ನಾರ್ಮಲ್ ವಿಚಾರವನ್ನ 4 ಜನ ಹೊಸ ಕಲಾವಿದರನ್ನ ಬಳಸಿ ತುಂಬಾ ವಿಭಿನ್ನವಾಗಿ ತೆರೆ ಮೇಲೆ ತಂದಿದ್ದಾರೆ ನಿರ್ದೇಶಕ ಅರುಣ್ ಅಮುಕ್ತಾ ಅವರು. ಇನ್ನ ಇಲ್ಲಿ ಚಂದನ್ ಶೆಟ್ಟಿ ಅವರು ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಸಿನಿಮಾಗೆ ಮುಖ್ಯವಾಗಿ ಕೇಂದ್ರ ಬಿಂದು ಅಂದ್ರೆ ಅದು ಚಂದನ್ ಶೆಟ್ಟಿ ಅವರ ರಾಮು ಅನ್ನೋ ಕ್ಯಾರೆಕ್ಟರ್. ಇನ್ನ ಈ ಒಂದು ಯೂತ್ಫುಲ್ ಕತೆ ಇರೋ ಸಿನಿಮಾದಲ್ಲಿ ಕ್ರೈಮ್ ಇದೆ, ಸಸ್ಪೆನ್ಸ್ ಇದೆ, ಎಮೋಷನ್ಸ್ ಇದೆ, ತುಂಟಾಟ, ತರ್ಲೆ, ದ್ವೇಷ ಇದೆ. ಹೀಗೆ ಎಲ್ಲಾ ಬಗೆಯ ಎಮೋಷನ್ ಜೊತೆಗೆ ಸಿನಿಮಾ ಸಾಗುತ್ತೆ. ಮುಖ್ಯವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲ ಹೇಗೆ ಟೆಕ್ನಾಲಜಿ ಜೊತೆ ಬೆರೆತೋಗಿದ್ದೀವಿ ಅಂದ್ರೆ, ಪ್ರತಿಯೊಂದಕ್ಕೂ ನಾವು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಅದೇ ತರ ಸಿನಿಮಾದಲ್ಲೂ ಇವತ್ತಿನ ಜನರೇಷನ್ ಕಂಪ್ಯೂಟರ್, ಮೊಬೈಲ್ ಗೇಮಿಂಗ್, ಸೋಷಿಯಲ್ ಮೀಡಿಯಾ ಅಡಿಕ್ಷನ್, ಟೆಕ್ನಾಲಜಿಯಿಂದ ಹೇಗೆ ಉಪಯೋಗ ಇದೆಯೋ ಅಷ್ಟೇ ದುರುಪಯೋಗ ಇದೆ. ಅಡ್ವಾಂಟೇಜಸ್ ಎಷ್ಟಿದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಇದೆ. ಅಂಡ್ ಅದರಿಂದ ಎಷ್ಟರ ಮಟ್ಟಿಗೆ ಪ್ರಯೋಜನ ಇದೆಯೋ ಅಷ್ಟೇ ತೊಂದರೆನೂ ಇದೆ ಅನ್ನೋ ಒಂದು ಸೋಷಿಯಲ್ ಎಲಿಮೆಂಟ್ ಮೆಸೇಜ್ ಇರೋಂತಹ ಸಿನಿಮಾ ವಿದ್ಯಾರ್ಥಿನಿಯರೇ. ಇನ್ನು ಸಿನಿಮಾದಲ್ಲಿ ಚಂದನ್ ಶೆಟ್ಟಿ, ಮನೋಜ್, ಅಮರ್, ಮನಸ್ವಿ, ಭಾವನಾ, ಪ್ರಶಾಂತ್ ಸಂಬರ್ಗಿ, ಸುನಿಲ್ ಪುರಾಣಿಕ್, ಅರವಿಂದ್ ರಾವ್, ಭವ್ಯ, ಕಾಕ್ರೋಚ್ ಸುದಿ ಅಂತಹ ಉತ್ತಮ ಕಲಾವಿದರು ನಟಿಸಿದ್ದು, ಆ ಎಲ್ಲರ ಅಭಿನಯವು ಉತ್ತಮವಾಗಿದೆ. ಆಯಾ ಸೀನ್ಗಳಿಗೆ, ಆಯಾ ಸಂದರ್ಭಕ್ಕೆ ಹೇಗ್ ಬೇಕೋ ಹಾಗೆ ತುಂಬಾ ನ್ಯಾಚುರಲ್ ಆಗಿ, ರಿಯಲಿಸ್ಟಿಕ್ ಆಗಿ ನಟಿಸಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಇದೇ ಮೊದಲ ಬಾರಿಗೆ ನಟಿಸಿರೋ ಚಂದನ್ ಶೆಟ್ಟಿ ಮತ್ತು ಆ 4 ಜನ ಆಕ್ಟರ್ಸ್ ಗಳಿಗೂ ಫುಲ್ ಮಾರ್ಕ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಯಾರು ಹೊಸಬರು ಅಂತ ಅನ್ಸೋದಿಲ್ಲ, ಅಷ್ಟು ಸೊಗಸಾಗಿ ಅಭಿನಯಿಸಿದ್ದಾರೆ. ಇನ್ನು ಸಿನಿಮಾವನ್ನ ವೆರೈಟಿ ಕ್ರಿಯೇಷನ್ಸ್ ಬ್ಯಾನರ್ ಅಲ್ಲಿ ಸುಬ್ರಹ್ಮಣ್ಯ ಕುಕ್ಕೆ ಮತ್ತು AC ಶಿವಲಿಂಗಿ ಗೌಡ ಅವರು ಅದ್ದೂರಿಯಾಗಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಸಿನಿಮಾಗೆ ಪವನ್ ರಾಜು ಗೌಡ ಅವರು ಎಡಿಟಿಂಗ್ ಮಾಡಿದ್ದಾರೆ. ಇನ್ನು ಸಿನಿಮಾಗೆ ವಿಜಯ್ ಕೃಷ್ಣ ಅವರು ಮ್ಯೂಸಿಕ್ ಮಾಡಿದ್ದು, ಸಿನಿಮಾದ ಕೆಲವೊಂದು ಹಾಡುಗಳು ಚೆನ್ನಾಗಿದ್ದಾವೆ. ಅದರಲ್ಲೂ ಲಾಲಿ ಲಾಲಿ ರಾಜಕುಮಾರಿ ಅನ್ನೋ ಹಾಡು ಮಾತ್ರ ಸಿನಿಮಾದ ಕೊನೆಯವರೆಗೂ ತಲೆಯಲ್ಲಿ ಗುನುಗಿಸುತ್ತೆ ಅಂತ ಹೇಳ್ತೀನಿ. ಆದ್ರೆ BGM ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ಅನಿಸ್ತು. ಇನ್ನು ಸಿನಿಮಾ ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಅನಿಸ್ತು, ಬಟ್ ಸೆಕೆಂಡ್ ಹಾಫ್ ಮಾತ್ರ ಮಜಾ ಕೊಡುತ್ತೆ ಗುರು. ಅದರಲ್ಲೂ ಚಂದನ್ ಶೆಟ್ಟಿ ಅವರ ಎಂಟ್ರಿ ಆದ್ಮೇಲಂತೂ ಸಿನಿಮಾ ಕಿಕ್ಕೆ ಬೇರೆ ಲೆವೆಲ್ ಅಂತ ಹೇಳ್ತೀನಿ. ಸಿನಿಮಾ ಒಂದು ಹಂತದಲ್ಲಿ ನಿಧಾನವಾಗಿ ಸಾಗಿದ್ರೂ ಕೂಡ ಒಂದು ಮುಖ್ಯವಾದ ವಿಚಾರವನ್ನ, ಎಲ್ಲರೂ ನೋಡಲೇಬೇಕಾದ ವಿಷಯದ ಬಗ್ಗೆ ಚರ್ಚೆ ಮಾಡೋ ಹಾಗೆ ಮಾಡಿದೆ. ಸಿನಿಮಾದ ಎಲ್ಲಾ ವಿಭಾಗಗಳಲ್ಲೂ ನಿರ್ದೇಶಕರು ಕೆಲಸ ಮಾಡಿರೋದು ಕಾಣುತ್ತೆ. ಅವರು ಹಾಕಿರೋ ಎಫರ್ಟ್ ಏನು ಮೋಸ ಇಲ್ಲ. ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ರೂ ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ ತುಂಬಾನೇ ವೀಕ್ ಆಗಿದ್ದು, ಸಿನಿಮಾಗೆ ಮೇಜರ್ ಡ್ರಾಬ್ಯಾಕ್ ಅಂದ್ರೆ ಅದು ಅಲ್ಲಿನ ಸಿನಿಮಾಟೋಗ್ರಫಿ. ಅದೊಂದು ಚೆನ್ನಾಗಿದ್ದು, ಸಿನಿಮಾದಲ್ಲಿ ಬರೋ ಕೆಲವೊಂದು ಬೇಡವಾದ ಸೀನ್ಗಳನ್ನ ಕಿತ್ತಾಕಿ ಸಿನಿಮಾವನ್ನ ಕ್ರಿಸ್ಪ್ ಮಾಡಿದ್ರೆ ಸಿನಿಮಾ ಇನ್ನೂ ಸ್ಪೀಡ್ ಆಗಿರ್ತಿತ್ತು ಅಂತ ಹೇಳ್ತೀನಿ. ಇನ್ನ ಒಂದು ಹೊಸ ಬಗೆಯ ಸಿನಿಮಾವನ್ನ ಫ್ಯಾಮಿಲಿ ಜೊತೆ ಥಿಯೇಟರ್ ಅಲ್ಲಿ ಆರಾಮಾಗಿ ನೋಡಬಹುದು ಅಂತ ಹೇಳ್ತೀನಿ. ಇದಿಷ್ಟು ಈ ವಾರ ಬಿಡುಗಡೆಯಾದ ವಿದ್ಯಾರ್ಥಿನಿಯರೇ ಸಿನಿಮಾ ನೋಡಿ ಹೇಳಬೇಕಾದಂತ ವಿಚಾರಗಳು. ಒಂದು ಹೊಸ ಬಗೆಯ ಸಿನಿಮಾ ನೋಡಬೇಕು ಅಂತ ಕಾಯ್ತಾ ಇರೋ ಯಾರೇ ಆಗಿದ್ರು, ಒಂದು ಒಳ್ಳೆಯ ಸಿನಿಮಾ ರಿಲೀಸ್ ಆಗಿದೆ, ಥಿಯೇಟರ್ ಇಂದ ತೆಗೆಯೋ ಮೊದಲೇ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಫ್ರೆಂಡ್ಸ್, ಒಂದೇ ಒಂದು ಲೈಕ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.